ಮಡಿವಾಳ ಸಮಾಜದ ತಾಲೂಕು ಅಧ್ಯಕ್ಷರಾದ ಶ್ರೀ ಅಶೋಕ್ ಪರೀಟ್ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಮಡಿವಾಳ ಮಾಚಿದೇವ ಜಯಂತಿ ಪ್ರಯುಕ್ತವಾಗಿ ಅಫಜಲಪುರ ಪಟ್ಟಣದಲ್ಲಿ ಫೆಬ್ರವರಿ 23, 2026ರಂದು ಶಾರದಾ ಕಲ್ಯಾಣ ಮಂಟಪದಲ್ಲಿ ವಿಶೇಷವಾಗಿ ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಜರುಗಿದವು. 12ನೆಯ ಶತಮಾನದಲ್ಲಿ ದುರ್ಬಲರ ಶೋಷಣೆ, ಜಾತೀಯತೆ, ಮೇಲು ಕೀಳು ತಾರತಮ್ಯ, ಅಸ್ಪೃಶ್ಯತೆ, ಮೂಢನಂಬಿಕೆಗಳ ಸೃಷ್ಟಿ, ಶಿಕ್ಷಣದಲ್ಲಿ ಅವಕಾಶ ವಂಚನೆ ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು. ಇವೆಲ್ಲವುಗಳಿಂದ ಮಹಿಳೆಯರು, ವೃತ್ತಿನಿರತ ಶ್ರಮಜೀವಿಗಳು, ಬಡವರು, ದೀನದಲಿತರು ನಿರಾಶೆ ಹತಾಶೆಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ದರು. ಸರ್ವರಿಗೂ ಸಮಪಾಲು ಸಮಬಾಳು ಒದಗಿಸಲು ಬಸವ ಮಾಚಿದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು. ಶರಣರ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡುಬರುವುದು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಕಲಬುರಗಿ. ಗುರುಗಳು ಕೂಡ ಆಗಮಿಸಲಿದ್ದಾರೆ ಮತ್ತು ನಮ್ಮ ರಾಜ್ಯದ ಮಡಿವಾಳ ಸಮಾಜದ ರಾಜ್ಯ ಅಧ್ಯಕ್ಷರು ನಂಜಪ್ಪನವರು ಕೂಡ ಆಗಮಿಸಲಿದ್ದಾರೆ. ಎಲ್ಲ ನಮ್ಮ ಮಡಿವಾಳ ಸಮುದಾಯದ ತಾಲೂಕಾ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲ ಕರೆಸಿಕೊಂಡು ಈ ಸಣ್ಣ ಹುಡುಗನ ಸೇವೆಗೆ ಯಶಸ್ವಿಗೊಳಿಸಲಿ ತಿಳ್ಕೊಂಡು ನಾವು ಕೂಡ ಹಾರೈಸ್ತೇವೆ. ಚಟ್ಟಂಗೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ಮಡಿವಾಳೇಶ್ವರ ಮಹಾರಾಜ್ ಕಿ ಜೈ. ತಮ್ಮೆಲ್ಲರಿಗೂ ಆಶೀರ್ವಾದ ದೊರಕಲಿ ತಿಳ್ಕೊಂಡು ನಗರದ ಮಾತಿಗೆ ಜೈ ಚಟ್ಟಂಗೇಶ್ವರ. ಇಂದು ಕರಜಿ ಗ್ರಾಮದಲ್ಲಿ ಈ ನೆರೆದಿರುವ ನಮ್ಮ ಹಿರಿಯರು ಮತ್ತು ಎಲ್ಲರಿಗೂ ನನ್ನ ನಮಸ್ಕರಿಸುತ್ತಾ, ಇದೇ ತಿಂಗಳು 23ರಂದು ಅಫಜಲಪುರ ತಾಲೂಕಿನಲ್ಲಿ ಶ್ರೀ ಶಾರದಾ ಕಲ್ಯಾಣ ಮಂಟಪದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ನಿಮಿತ್ತವಾಗಿ ಇಂದು ಇಲ್ಲಿ ಪೂರ್ವಸಭೆ ನಡೆದಿದೆ. ಕಾರಣ ಇಲ್ಲಿಯ ನಮ್ಮ ಕರಜಗಿ ಗ್ರಾಮದ ಮುಖಂಡರಾದಂಥ ಅಶೋಕ್ ಪರೀಟ್ ಅಂದರೆ ಈ ಮಡಿವಾಳ ತಾಲೂಕದ ಅಧ್ಯಕ್ಷರ ಇವರ ನೇತೃತ್ವದಲ್ಲಿ ನಾಳೆ 23ರಂದು ಮಾಚಯ್ಯನವರ ಜಯಂತಿ ಇರುತ್ತದೆ. ಎಲ್ಲ ಪ್ರತಿ ಈ ನಮ್ಮ ಕರಜಿ ಗ್ರಾಮದಾಗಲಿ ನಮ್ಮ ತಾಲೂಕದ ಸುತ್ತಮುತ್ತಲಿನ ಎಲ್ಲ ಸಮಾಜದ ಒಂದು ಭಾವನೆಯಿಂದ ಈ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಮಾಚಯ್ಯನವರ ಜಯಂತಿ ವಿಜೃಂಭಣೆಯಾಗಿ ನೆರವೇರಿಸಿ ಕೊಡಬೇಕಂತ ತಿಳಿದು ಈ ನಮ್ಮ ಅಫಜಲಪುರ ತಾಲೂಕಿನ ಎಲ್ಲ ಸಮಾಜದ ಮುಖಂಡರಲ್ಲಿ ನನ್ನ ವಿನಂತಿ ಇರುತ್ತೆ. ಅಲ್ಲಿ ಈ ಮೊದಲೇ ಪ್ರೆಸ್ ಮೀಟ್ ಮಾಡುವ ಉದ್ದೇಶವೇನಪ್ಪ ಅಂದರೆ, ಅಫಜಲಪುರ ತಾಲೂಕಿನ ವಲಯ ಅಧ್ಯಕ್ಷರು, ಅಫಜಲಪುರ ತಾಲೂಕಿನ ಅಧ್ಯಕ್ಷರಂತ ನಮ್ಮ ಅಶೋಕ್ ಪರೀಟ್ ಅವ್ರದ್ದು ಸಣ್ಣ ಸಮಾಜ ಇಷ್ಟು ದಿವಸ ಏನೂ ಮಾಡಿಲ್ಲ. ಅವರು ಈಗ ಫಸ್ಟ್ ಟೈಮು ತಾಲೂಕದಲ್ಲಿ ಒಂದು ಮೂರ್ತಿ ಸ್ಥಾಪನೆ ಮಾಡಬೇಕಂತ ತಮ್ಮ ಸಮಾಜದವರು ಎಲ್ಲರೂ ಒಂದುಗೂಡಿಸ್ತಿದ್ದಾರೆ. ತಮ್ಮ ಸಮಾಜದ ಎಲ್ಲ ಮೆಂಬರ್ಸ್ಗಳು, ಪರೀಟ್ ಸಮಾಜದ ಅಷ್ಟೋ ಮಂದಿ, ಅದು ಅಲ್ಲದೆ ಇತರ ಸಮೂಹದ ಇದೇ ಸಮುದಾಯ ಅಲ್ಲದ ಎಲ್ಲರೂ ಕೂಡಿ 23ನೇ ತಾರೀಕಿಗೆ ಇದೇ ತಿಂಗಳು 23ನೇ ತಾರೀಕಿಗೆ ಎಲ್ಲರೂ ಗೊಳೆ ಆಗಬೇಕು, ಸಭೆ ಮಾಡಬೇಕು ಮತ್ತು ಫಂಕ್ಷನ್ ಇದೆ. ಆ ಫಂಕ್ಷನ್ಗೆ ಎಲ್ಲರೂ ಅಟೆಂಡ್ ಆಗಿ ಅವರು ಒಂದು ಸಮಾಜನ ಎತ್ತಿ ಹಿಡಿಬೇಕು. ಅಲ್ಲಿ ಅಫಜಲಪುರ ತಾಲೂಕಿನಲ್ಲಿ ಒಂದು ಮೂರ್ತಿ ಸ್ಥಾಪನೆ ಮಾಡಬೇಕಂತ ಅವರ ಕೋರಿಕೆ ಇದೆ. ಅದರಂತೆ ತಮ್ಮೆಲ್ಲರೂ ಬರಬೇಕಂತಲೇ ತಮ್ಮಲ್ಲಿ ಈ ಪ್ರೆಸ್ ಮೀಟ್ ಮೂಲಕ ಕೇಳ್ಕೊಳ್ತಿದ್ದೀವಿ. ಕೈ ಜೋಡಿಸಬೇಕೆನ್ನಂತೂ ವಿನಂತಿ. ಈ ಸಮಾಜ ಚಿಕ್ಕದಾದರೂ ಚೊಕ್ಕವಾಗಿ ಇರುತ್ತದೆ. ಈ ಮಡಿವಾಳ ಸಮಾಜ, ಆ ಸಮಾಜಕ್ಕೆ ಎಲ್ಲ ಸಮುದಾಯ ಬಂದು ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಿಕೊಡ್ಬೇಕನ್ನಂತೂ ವಿನಂತಿ. ಜೈ ಮಡಿವಾಳ, ಜೈ ಮಡಿವಾಳ. ಒಬ್ಬ ಶರಣ, ಆ ಶರಣನ ಮಡಿವಾಳ ಮಾಚಿದೇವರದ ಜಯಂತಿ ನಿಮಿತ್ತವಾಗಿ ಅಫಜಲಪುರ ತಾಲೂಕಿನಲ್ಲಿ ಹಮ್ಮಿಕೊಂಡಿದೆ. ಅಥವಾ ಅಣ್ಣ ಬಸವಣ್ಣನ ವಚನಿನಂತೆ ನಡೆದಂತೆ ಆ ನಮ್ಮ ಶರಣ ಮಾಚಿದೇವರ ಜಯಂತಿ ಅದ್ಧೂರಿಯಾಗಿ ಆರಂಭವಾಗಿ ಸದ್ಯ ಇಲ್ಲದೆ ಈ ಅಫಜಲಪುರ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರಂತೆ ನಮ್ಮ ಮಡಿವಾಳ ಬಂಧುಗಳು ಈ ಅಫಜಲಪುರ ತಾಲೂಕಿನಲ್ಲಿ ಇರದಂಥ ಎಲ್ಲ ಸಮುದಾಯವರು ಈ ಮಡಿವಾಳ ಕಾರ್ಯಕ್ರಮಕ್ಕೆ ಬಂದು ಕೈ ಜೋಡಿಸಬೇಕೆನ್ನಂತ ವಿನಂತಿ. ಅದರಂತೆ ಈ ಕಾರ್ಯಕ್ರಮ ಮೂಲಭೂತ ಈ ನಮ್ಮ ಶರಣರ ಮೂರ್ತಿ, ಮಾಚಿದೇವರ ಶರಣರ ಮೂರ್ತಿ ಒಂದು ತಾಲೂಕಿನಲ್ಲಿ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡ್ಬೇಕನ್ನಂತ ವಿನಂತಿ. ಅದರಾಗ ಒಬ್ಬ ಶರಣರದು ತಾಲೂಕಿನಲ್ಲಿ ಒಂದು ಮೂರ್ತಿ ಇಲ್ಲ, ಅದಕ್ಕಾಗಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಾವು ಎಲ್ಲರದು ಅವರು ಇವರಲ್ಲದೆ ಎಲ್ಲ ಸಮುದಾಯವರು ಈ ಕಾರ್ಯಕ್ರಮಕ್ಕೆ ಬಂದು, ಈ ಮಡಿವಾಳ ಕಾರ್ಯಕ್ರಮಕ್ಕೆ ಬಂದು ಬೆಂಬಲವನ್ನು ನೀಡಬೇಕೆನ್ನಂತ ವಿನಂತಿ. ಜೈ ಮಡಿವಾಳ, ಜೈ ಮಡಿವಾಳ, ಜೈ ಮಡಿವಾಳ. ಖರೀದಿಸುವ ಪ್ಲಾನ್ ಇದ್ದೀರಾ?
ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.